ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವ ಅವ್ರ ತಂದೆ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿರ್ತಾನೆ. ಅದನ್ನೆಲ್ಲ ಶ್ರೀನಿವಾಸು ಆ ಮನೇಲೇ ಇರ್ತಾನಲ್ಲ, ಹಾಗಾಗಿ ಕೇಳಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಹಾಳ್ತಾ ಇರ್ತಾನೆ. ಆಗ ಪ್ರೇಮ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾವ. ಮಹಾದೇವ್ ಅವರು ಕೋಪದಲ್ಲಿ ಹಂಗೆ ಮಾತಾಡಿದ್ದಾರೆ. ಇಲ್ಲಮ್ಮ, ಅವ್ನು ಮನಸ್ಸಲ್ಲಿರೋದನ್ನೇ ಅವನು ಹೇಳಿದ್ದಾನೆ. ನಾನು ನಾಲಾಯಕಂತೆ, ಯೋಗ್ಯತೆ ಇಲ್ದವನಂತೆ, ಇನ್ನು ನಾನೇ ಅವನಿಗೆ ಅಪ್ಪ ಅಂತ ಗೊತ್ತಾರೆ ಇನ್ನೆಷ್ಟು ಅಸಹ್ಯ ಪಡ್ಕೊತಾನಮ್ಮ. ನಾನು ಅವನಿಗೆ ತಂದೆ ಅಂದರೆ ಇಷ್ಟನೇ ಇಲ್ವಂತಲ್ಲಮ್ಮ. ಇಷ್ಟೆಲ್ಲ ಅವ್ನ ಮನಸ್ಸಿನ ಮಾತು ಹೇಳಿದ್ಮೇಲೆ ಇನ್ನು ನಾನೆಲ್ಲಿರೋದು ಅರ್ಥ ಇಲ್ಲಮ್ಮ ಅಂತ ಹೇಳ್ತಾರೆ. ಅಯ್ಯೋ ಯಾಕೆ ಮಾವ ಹೀಗಂತೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೋ ಕೋಪದಲ್ಲಿ ಹಂಗಂದಿದ್ರೆ ಅತ್ತೆ ಹಂಗಂತ ಹೇಳಿದಾರಾ? ಇಲ್ಲ ತಾನೇ ಅಂತ ಹೇಳ್ತಾನೆ. ನನಗೆ ನನ್ನ ಮೇಲೆ ಅಷ್ಟು ಅಸಹಾಯ ಆಗ್ತಿದೆ. ಅಯ್ಯೋ ಮಾವ, ಈಗೆಲ್ಲ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಸುಮ್ಮನಿರಿ, ನಾಳೆ ಬೆಳಗ್ಗೆವರೆಗೂ ನನಗೆ ಟೈಮ್ ಕೊಡಿ. ಮಹಾದೇವ್ಗೆ ನಮ್ಮ ತಂದೆ ಬಗ್ಗೆ ನಾನು ಅರ್ಥ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಊಟ ಮಾಡಿ ಅಂತ ಹಿಂಸೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪ್ರೇಮ ಪಂಚಮಿಗೆ ಕಾಲ್ ಮಾಡ್ತಾಳೆ. ಆಗ ಪಂಚಮಿ ಹೇಳ್ತಿರ್ತಾರೆ, ಮನೇಲಿ ಎಲ್ಲೂ ಕೂಡ ದಾಮಿನಿ ಇಲ್ಲ ಅಂತ ಹೇಳ್ತಾರೆ. ಏನು ಹೌದಾ, ದಾಮಿನಿ ಇಲ್ವಾ ಮನೇಲೆಲ್ಲೂ? ಎಲ್ಲೋ ಅದಾಗಿರ್ಬೋದು. ಸರಿ ಆಯಿತು, ನೀನು ಶೋರಲ್ಲಿ ನೀನಿರು ಪಂಚಮಿ, ಆಯಿತಾ? ನಾನು ಏನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಎಲ್ಲೋಗಿರ್ಬೋದು, ಮೋಸ್ಟ್ಲಿ ಶ್ರೀನಿವಾಸ್ ಮಾವನೇ ಹುಡುಕ್ತಿರ್ಬೋದವಳು ಅಂತ ಅನ್ಕೋತಿರ್ತಾಳೆ. ಇನ್ನೊಂದು ಕಡೆ ರಾಮ್ ಹಾಗೆ ಬಂದು ತಬ್ಕೊಂಡು, ಏನಿದು ಸಾಹೇಬ್ರು ಇವತ್ತು ಇಷ್ಟೊಂದು ಮುದ್ದು ಮಾಡ್ತಿದ್ದೀರಾ? ಹೌದು, ನನ್ನ ಹೆಂಡ್ತಿನ ನಾನು ಮುದ್ದು ಮಾಡಿದ್ರೇನೋ ಅಂತ ಹೇಳ್ತಾರೆ. ಈ ಹೆಂಡ್ತಿಗೆ ಮುದ್ದು ಮಾಡಲಿಲ್ಲ ಅಂದರೂ ಕಷ್ಟ, ಮುದ್ದು ಮಾಡಿದ್ರು ಕಷ್ಟ ಅಂತ ಹೇಳ್ತಾರೆ. ಅಯ್ಯೋ ಬಿಡು ರಾಮ್, ದೋಸೆ ಸೀದೋಗ್ತಿದೆ ಅಂತ ಹೇಳ್ತಾರೆ. ಅಯ್ಯೋ ದೋಸೆ ಸೀದೋರೋಯ್ತದ ಬಿಡು ಅಂತ ಹೇಳ್ತಾಳೆ. ನೋಡು, ನಿನ್ನಿಂದಾಗಿ ದೋಸೆ ಎಲ್ಲ ಸೀದೋಯ್ತು ಅಂತ ಹೇಳ್ತಾರೆ. ನೀನು ನನಗೆ ಕಚ್ಚುತ್ತೀಯಾ ಪ್ರೇಮ? ಮಾಡ್ತೀನಿ ತಡಿ ನಿನಗೆ ಅಂತ ಹೇಳಿಬಿಟ್ಟು, ಪ್ರೇಮ ನೀನು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ನ ಮೂಗು, ನಿನ್ನ ಕೆನ್ನೆ, ಏನಿದು ಇಷ್ಟು ರೊಮ್ಯಾಂಟಿಕ್ ಆಗಿದೆಯಲ್ಲ. ಅಯ್ಯೋ ಬಿಡು ರಾಮ್, ಲೇಟ್ ಆಗುತ್ತೆ. ದೋಸೆ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ದೋಸೆನಾ ಯಾರದು ಅಂತ ಹೇಳ್ತಾರೆ. ಅದು ಹಾಗೇನಿಲ್ಲ ನೋಡಿಲಿ, ಎಲ್ಲ ಆಗೋಗಿದೆ ಹಾಗೆ ಹೀಗೆ ಅಂತ ಮಾತನ್ನ ಮರೆಸ್ತಿರ್ತಾಳೆ. ಪ್ರೇಮ ನೀನೇನೋ ಮುಚ್ಚಿಡ್ತಿದ್ಯಾ, ಹೇಳು ಸುಮ್ಮನೆ ಅಂತ ಹೇಳ್ತಾರೆ. ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ ರಾಮ್, ಅದೆಲ್ಲ ಅಲ್ಲಿವರೆಗೂ ಏನು ಕೇಳಬೇಡ ಅಂತ ಹೇಳ್ತಾರೆ. ಹೌದು, ಈಗೀಗ ನೀನು ದುಪ್ಪಟ್ಟು ಅಡುಗೆ ಮಾಡ್ತೀಯಾ, ಯಾರಿಗೋ ಬಾಕ್ಸಿಗೆ ತಂದು ಕೊಡ್ತೀಯಾ, ಏನು ವಿಶೇಷ ಏನು ಅಂತ ಕೇಳ್ತಾ ಇರ್ತಾನೆ. ಏನು ಕೂಡ ಹೇಳಲ್ಲ. ಅದೇ ಟೈಮ್ಗೆ ಮಹಾದೇವ್ ಒಂದು, ಲೋ ರಾಮ ಏನು ಮಾಡ್ತಿದ್ಯೋ, ಎಲ್ಲಿದೆಯೋ ಅಂತ ಕೇಳ್ತಾರೆ. ಅಣ್ಣ ಇಲ್ಲೇ ಇದ್ದೀನಿ ಬಂದೆ ಅಂತ ಹೇಳ್ತಾಳೆ. ಏನು ಮಾಡ್ತಿದ್ದೋ ಅಡುಗೆ ಮನೇಲಿ ನೀನು? ಹಾಗೇನಿಲ್ಲ, ಏನೋ ನೋಡ್ತಿದ್ದೆ ಕಣೋ. ಸರಿ ಆಯಿತು, ಹುಷಾರಾಗಿದ್ದೀನಿ, ಚೆನ್ನಾಗಿ ನಡೀತಿದ್ಯಾ? ಏನಣ್ಣ ಅಂತ ಕೇಳ್ತಾರೆ. ಅದೇ ಕಣೋ, ನಿನ್ನ ಕ್ಲಿನಿಕ್ಕು ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳ್ತಾನೆ. ಅಂದಾಗ ಪ್ರೇಮ ಬಂದು ತಿಂಡಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಕೈ ನೀರು ಕೊಡ್ತೇನೆ. ಏನು ಪ್ರೇಮ ಅವರೇ ಮನೆಗೆ ಬರೋಕ್ಕೆ ಹೇಳಿದ್ರಲ್ಲ ಅಂತ ಹೇಳ್ತಾರೆ. ನೀವು ಮೊದಲು ತಿಂಡಿ ತಿನ್ನಿ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ ಕೊಡ್ತಾರೆ. ಏನು ತಿಂಡಿ ಮಾಡಿದ್ದೀರಾ ಅಂತ ಎಲ್ಲ ಕೇಳ್ತಾನೆ. ದೋಸೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ನನಗೆ ದೋಸೆ ಅಂದರೆ ತುಂಬ ಇಷ್ಟ. ಹೌದು, ನಿಮ್ಮ ಅಪ್ಪಾಜಿಗೂ ದೋಸೆ ಅಂದರೆ ತುಂಬ ಇಷ್ಟ, ಅದು ನಿಮಗೆ ಹೇಗೆ ಗೊತ್ತು ನಮ್ಮ ಅಪ್ಪಂಗೆ ದೋಸೆ ಇಷ್ಟ ಅಂತ ಕೇಳ್ತಾರೆ. ಅದು ಅತ್ತೆ ಹೇಳ್ತಾ ಇದ್ರು ದೋಸೆ ಇಷ್ಟ ಅಂತ, ಹಾಗಾಗಿ ಬಾಯ್ ತಪ್ಪು ಹೇಳಿದೆ. ಆ ಮನುಷ್ಯನ ಇವಾಗ ಯಾಕೆ ನೀವು ನೆನೆಸ್ಕೊತಾ ಇದ್ದೀರಾ ಅಂತ ಕೇಳ್ತಾರೆ. ಆ ಮನುಷ್ಯನ ಹೆಸರೆತ್ಬೇಡಿ ಅಂತ ನನಗೆ ಹೇಳಿಲ್ವಾ? ಆದರೂ ಕೂಡ ನೀವು ಆ ಥರ ಎಲ್ಲ ಬೈಬಾರ್ದಿತ್ತು. ನೀವು ಎಷ್ಟೇ ಅಂದರೂ ಕೂಡ ಕಲ್ಯಾಣಿ ಅತ್ತೆಗೆ ತುಂಬ ಬೇಜಾರಾಗುತ್ತೆ. ಅವ್ರು ಕಟ್ಕೊಂಡಿರೋ ಗಂಡನ ಬೈದರೆ ಯಾರಿಗೂ ಸಹಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮಹಾದೇವ್ ಕೋಪ ಬಂದು ಮತ್ತೆ ಬೈತಾ ಇರ್ತಾನೆ. ದಯವಿಟ್ಟು ಆ ಥರ ಎಲ್ಲ ಬೈಬೇಡಿ, ಅತ್ತೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅವರು ಒಂದು ಫೋಟೋನು ಕೂಡ ತುಂಬ ವರ್ಷದಿಂದ ಇಟ್ಕೊಂಡು ಡೈಲಿ ಅದನ್ನು ನೋಡ್ತಾ ಡೈಲಿ ಅಳ್ತಾ ಇರ್ತಾರೆ. ನೀವು ಅದಕ್ಕೆ ಆ ಫೋಟೋನ, ಹೌದು ನೀವು ಆ ಫೋಟೋ ನೀವು ನೋಡೇ ಇಲ್ವಾ ನಿಮ್ಮ ತಂದೆನ ಅಂತ ಹೇಳ್ತಾರೆ. ಇಲ್ಲ, ನಾವು ಯಾರು ಕೂಡ ಆ ಮನುಷ್ಯನ ನೋಡಲೇ ಇಲ್ಲ, ಅವನು ಎಲ್ಲಿದ್ದಾನೆ ಅಂತಲೂ ನಮಗೆ ಗೊತ್ತಿಲ್ಲ. ಇನ್ನು ನಮ್ಮ ತಾಯಿ ಆ ಫೋಟೋನ ನಮಗೆ ತೋರಿಸ್ನೇ ಇಲ್ಲ ಅಂತ ಹೇಳ್ತಾರೆ. ಆ ಮನುಷ್ಯನ ನೆನಪು ನನಗೇನು ಬಿಡಿ, ನನಗೆ ಬಿಟ್ಟೋದು ನನಗೆ ಮತ್ತೆ ಆ ನೆನಪಲ್ಲಿ ಬೇಡ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ಆ ಫೋಟೋ ಯಾಕೆ ಇಟ್ಟಿದ್ದೀರಾ? ಸುಟ್ಟಾಕ್ಬಿಡಿ, ಅದನ್ನ ನೋಡಿಕೊಂಡು ಅತ್ತೆ ಅಳ್ತಾ ಇರ್ತಾರಲ್ಲ ಅಂತ ಹೇಳ್ತಾರೆ. ಒಳ್ಳೆ ಗುಡ್ ಐಡಿಯಾ ಕೊಟ್ಟರೆ ನಾನು ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ರಾಮ್, ಅಯ್ಯೋ ಅಣ್ಣ ಬೇಡ ಕಣೋ, ಯಾಕೋ ಇಷ್ಟು ಕೋಪದಲ್ಲಿದ್ಯಾ? ಏನು ಪ್ರೇಮ, ಏನು ಮಾಡೋಕ್ಕೊಟ್ಟಿದ್ಯೋ? ಎಲ್ಲ ಸರಿ ಹೋಗುತ್ತೆ, ಏನೂ ಆಗಲ್ಲ, ಸುಮ್ಮನಿರು ರಾಮ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಹಾಗೆ ರೂಮಲ್ಲಿ ಕೂತ್ಕೊಂಡು ಒಬ್ಬಳೆ ಮಾತಾಡ್ತಾ ಇರ್ತಾರೆ. ಅದು ಬೇರೆ ಯಾರ ಜೊತೆನೂ ಇಲ್ಲ, ಫೋಟೋ ಜೊತೆ ಇಟ್ಕೊಂಡು ಮಾತಾಡ್ತಿರ್ತಾಳೆ. ಅಬ್ಬ, ನಿನ್ಗೆ ಎಷ್ಟು ಹೊರಟಾದರೂ ಒಳಗೆ ಎಷ್ಟು ಸ್ಮೂತ್ ಅಲ್ವಾ ಮಹಾದೇವ ನೀನು? ಯಾಕೋ ನನ್ನ ಲೈಫಲ್ಲಿ ಬಂದೆ ನೋಡು, ಹೆಂಗೆ ನೋಡ್ತಾ ಇದೆಯಾ, ಏನೋ ಆಗಿ ನೋಡ್ತಿದ್ಯಾ ನಿನ್ನ ತನ್ನವ್ರಿಗೆ ಅಂತ ಅಂದರೆ ಏನು ಬೇಕಾದರೂ ಸಹಾಯ ಮಾಡ್ತೀಯ ಅಲ್ವಾ ನೀನು? ಕಳ್ಳ ಅಂತ ಹೇಳ್ತಾರೆ. ನಿನ್ನ ಸ್ವಭಾವ ಎಲ್ಲ ಗೊತ್ತಾದಮೇಲೆ ನಿನ್ನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದೀನಿ ಕಣೋ, ಐ ಲವ್ ಯು ಕಣೋ ಅಂತ ಹೇಳಿ ಹಾಗೆ ನಾಚ್ಕೊಂಡು ಮಾತಾಡ್ತಾ ಇರ್ತಾಳೆ. ಅದನ್ನೆಲ್ಲ ಕೂಡ ಪಂಚಮಿ ಕೇಳಿಸ್ಕೊತಾ ಇರ್ತಾಳೆ. ಅವಾಗ ಅದಕ್ಕೆ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಹಾಗೇನಿಲ್ಲಪ್ಪ, ಬುಕ್ ಓದ್ತಿದ್ದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಬುಕ್ ಓದ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು, ಬುಕ್ ಓದ್ತಿದ್ದೆ ಅಂತ ಕೇಳ್ತಾರೆ. ಏನಿದು ಫೋಟೋ ಇಟ್ಕೊಂಡು ಏನೋ ನೋಡ್ತಿದ್ದೀರಾ ಅಂತ ಹೇಳ್ತಾರೆ. ಫೋಟೋನಾ? ಇಲ್ಲಪ್ಪ, ನಾನು ಯಾಕೆ ನೋಡಲಿ ನಿಮ್ಮ ಅಣ್ಣನ ಫೋಟೋ, ಏನು ಸುರಸುಂದರಂಗನ ಅಂತ ಹೇಳ್ತಾರೆ. ಸರಿ ಆಯಿತು, ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳ್ತಾರೆ. ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕು ಪಂಚಮಿ ಅಂತ ಹೇಳ್ತಾರೆ. ಅತ್ತೆ ಲಾಯರ್ನ ಕರೆಸಿದ್ರು ಮನೆಗೆ, ಸೊ ಮಾತಾಡಿದ್ದಾರೆ, ಆದಷ್ಟು ಬೇಗ ನಿಮಗೆ ಡಿವೋರ್ಸ್ ಸಿಗುತ್ತೆ ಅಂತ ಹೇಳ್ತಾಳೆ. ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದಾಗ ಫುಲ್ ಕೋಪದಲ್ಲಿ ಬಂದಿದ್ದಾನೆ. ಕೋಪನ? ಅಯ್ಯೋ, ಅವನು ಕೋಪದಲ್ಲಿದ್ದರೆ ಮೊದಲೇ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಯ್ಯೋ ಏನು ಮಾಡ್ತಿದ್ದಾನೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ತಾನೆ, ಅತ್ತೆ ರೂಮ್ಗೆ.
ಅತ್ತೆ ರೂಮ್ಗೆ ಹೋಗ್ಬಿಟ್ಟು ಮಹಾದೇವ ಏನು ಮಾಡ್ತಿದ್ಯೋ, ಯಾಕೆ ಇಷ್ಟು ಕೋಪದಲ್ಲಿದ್ಯಾ ಅಂತ ಕೇಳ್ತಾರೆ. ನೋಡು ಕಾವ್ಯ, ನಾನು ಇವತ್ತು ತುಂಬ ಕೋಪದಲ್ಲಿದ್ದೀನಿ, ನನ್ನನ್ನು ಮಾತಾಡ್ಸಕ್ಕೆ ಬಿಡ್ಬೇಡ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ಇವತ್ತು ಸಿಗ್ಲಿ ನನ್ನ ಕೈಗೆ ಸುಟ್ಟಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಹರಡ್ತಾ ಇರ್ತಾನೆ. ಯಾಕೋ ಹಿಂಗೆಲ್ಲ ಕಿತ್ತಾಕ್ತಿದ್ಯಾ, ಅತ್ತೆ ನೋಡಿದರೆ ಬೈತಾರೆ ಕಣೋ, ಏನಾಗಿದೆಯೋ ನಿನಗೆ, ಈ ಥರ ಏನಕ್ಕೆ ಬುಕ್ನೆಲ್ಲ ಕಿತ್ತಾಕ್ತಿದ್ಯಾ, ಸುಮ್ಮನೆ ಇರು, ನಾನು ಇವತ್ತು ಆ ಫೋಟೋನ ಬಿಡಲ್ಲ, ಅಮ್ಮನ ಹಳೆ ಟ್ರಂಕ್ ಕೇಳಿದೆ ಅಂತ ಗೊತ್ತಾ, ನನಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ. ಹುಡುಕು ಫಸ್ಟು ಹಳೆ ಟ್ರಂಕ್ ಕೇಳಿದೆ ಅಂತ, ಏನು ಹುಡುಕ್ತಿದ್ಯಾ ಅಂತ ಹೇಳು, ಅದನ್ನಾದರೂ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಮೊದಲು ಅಂತ ಹೇಳ್ಬಿಟ್ಟು ಬೀರುನೆಲ್ಲ ತೆಗೆದು ಯಾಕೆ ಆಡ್ತಿದ್ಯಾ, ಅತ್ತೆ ನೋಡಿದ್ರೆ ಬೈತಾರೆ ಕಣೋ ಅಂತ ಹೇಳ್ಬಿಟ್ಟು ಕೆಳಗೆ ಕೆಡೋದಾಗ ಅಲ್ಲೊಂದು ಫೋಟೋ ಸಿಗುತ್ತೆ. ಹೌದು, ಇದೇ ಫೋಟೋ, ಇದು ಮತ್ತೆ ಮದುವೆ ಫೋಟೋ, ತುಂಬ ವರ್ಷದಿಂದ ಇಟ್ಟಿದ್ದಾರೆ, ಇದು ಇದ್ದರೆ ತಾನೇ, ಇದನ್ನು ನೋಡ್ಕೊಂಡೆ ಅಮ್ಮ ದಿನ ಅಳ್ತಿರೋದು, ದಿನ ಕೊರಗ್ತಿರೋದು, ಈ ಫೋಟೋನೇ ಇಲ್ಲ ಅಂತ ಅಂದರೆ ದಯವಿಟ್ಟು ಬೇಡ ಮಹಾದೇವ, ಇದನ್ನ ಅತ್ತೆ ತುಂಬ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲ, ಈ ಫೋಟೋ ಇರೋದ್ರಿಂದಲೇ ಅಮ್ಮ ಆ ಫೋಟೋನ ನೋಡಿಕೊಂಡು ಯಾವಾಗಲೂ ಅಳ್ತಿರ್ತಾಳೆ ಅಂತ ಹೇಳಿಬಿಟ್ಟು ಆ ಫೋಟೋ ಮುಖನೂ ಕೂಡ ನೋಡ್ದಲೇ ಮಹಾದೇವ ಅದನ್ನು ಸುಟ್ಟಾಕಕ್ಕೆ ಅಂತ ಹೇಳ್ಬಿಟ್ಟು ಲೈಟರ್ ತೊಗೊಂಡು ಹಚ್ಚುತ್ತಾನೆ. ಬೇಡ ಮಹಾದೇವ, ಇದೊಂದೇ ಇರೋದು ಫೋಟೋ, ಅವ್ರು ಬೇಜಾರು ಮಾಡ್ಕೋತಾರೆ, ಅವ್ರು ನೆನಪಿಗೆ ಇಟ್ಕೊಂಡಿದ್ದಾರೆ ಅಂತ ಎಷ್ಟು ಕೇಳ್ಕೊಂಡ್ರು ಕೂಡ ಕಾವ್ಯ ಅವನು ಕೇಳೋದೇ ಇಲ್ಲ. ಅವನ ಪಾಡಿಗೆ ಅವನು ಸುಟ್ಟಾಗ್ತಾನೆ. ಅಯ್ಯೋ ಬೇಡ ಮಹಾದೇವ, ಕೊಡು ಅಂತ ಹೇಳಿ ಫೋರ್ಸ್ ಮಾಡ್ತಿರ್ತಾರೆ. ಕಾವ್ಯ ಸುಮ್ಮನಿರು, ಈ ಫೋಟೋಯಿಂದಲೇ ನಮ್ಮ ಅಮ್ಮನ ನೆಮ್ಮದಿ ಹಾಳಾಗಿದೆ, ನಮ್ಮ ಅಮ್ಮ ನಮ್ಮನ್ನ ಕಷ್ಟಪಟ್ಟು ಇಲ್ಲಿವರೆಗೂ ಸಾಕಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಫೋಟೋಸ್ನ ಸುಟ್ಟಾಗ್ತಿರ್ತಾಳೆ. ಹೇಗಾದರೂ ಮಾಡಿ ಕಾವ್ಯ ಅದನ್ನು ಕಿತ್ಕೋತಾಳೆ. ಕೊಡು ಮಹಾದೇವ ಇಲ್ಲಿ ಅಂತ ಹೇಳ್ಬಿಟ್ಟು ಇಸ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಅದು ಕೆಳಗಡೆ ಬಿದ್ದುಬಿಡುತ್ತೆ. ಆ ಫೋಟೋದಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಶ್ರೀನಿವಾಸು. ಆಗ ಇಬ್ರಿಗೂ ಕೂಡ ನೋಡಿ ಶಾಕ್ ಆಗುತ್ತೆ. ಹೌದು, ಇದು ಶ್ರೀನಿವಾಸಪ್ಪಾಜಿ ಫೋಟೋ, ಇಲ್ಲಿಗೆ ಹೇಗೆ ಬಂತು, ಹೌದು ಇದು ಶ್ರೀನಿವಾಸಪ್ಪಾಜಿನೇ ಅಂತ ಹೇಳ್ತಾರೆ. ಹೌದು ಅಂಕಲೇನೆ ಅಂತ ಕಾವ್ಯನೂ ಕೂಡ ಹೇಳ್ತಾಳೆ. ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಮಹಾದೇವನೇ ಹೋಗ್ಬಿಟ್ಟು ಆ ಫೋಟೋ ಸುಟ್ಟೋಗ್ತಿರುತ್ತಲ್ಲ ಆ ಫೋಟೋನ ಹಾರಿಸ್ಬಿಟ್ಟು ಎತ್ತು ಹಿಡ್ಕೊತಾನೆ. ಹೌದು, ಈ ಫೋಟೋದಲ್ಲಿರೋದು ಬೇರೆ ಯಾರೂ ಅಲ್ಲ, ಶ್ರೀನಿವಾಸಪ್ಪಾಜಿನೇ ಅಂತ ಹೇಳ್ಬಿಟ್ಟು ತಗೊಂಡು ಹಾಗೆ ನೋಡ್ತಾ ದಂಗಾಗಿ ನಿಂತ್ಬಿಡ್ತಾನೆ. ಈ ಫೋಟೋ ಈ ಮನೇಲಿ ಹೇಗೆ ಬಂತು, ಅದು ಅಮ್ಮನ ಜೊತೆ ಇದರಲ್ಲ ಶ್ರೀನಿವಾಸಪ್ಪಾಜಿ ಅಂತ ಹೇಳಿ ಅವನೇ ಸ್ವಲ್ಪ ಶಾಕ್ ಆಗಿ ಹಾಗೆ ಫೋಟೋ ಇಟ್ಕೊಂಡು ನೋಡ್ತಾ ಇರ್ತಾನೆ. ಅದೇ ಟೈಮ್ಗೆ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಬರ್ತಾರೆ. ಫೋಟೋ ಸುಟ್ಟಾಕಿ ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ, ಈ ಫೋಟೋ ಇದ್ರೆ ತಾನೇ ಅತ್ತೆ ತುಂಬ ಬೇಜಾರು ಮಾಡ್ಕೊಳ್ಳೋದು, ಸುಟ್ಟಾಕಿ ಅಂತ ಹೇಳ್ತಾರೆ. ಈ ಫೋಟೋಯಿಂದನೇ ನಿಮ್ಮ ನೆಮ್ಮದಿ ಹಾಳಾಗಿದ್ದು, ಸುಟ್ಟಾಕಿ ಅಂತ ಹೇಳ್ತಾರೆ. ಆಗ ಮಹಾದೇವ ಆ ಫೋಟೋಸ್ನ ನೋಡಿ ಫುಲ್ಲು ಶಾಕ್ ಆಗಿರ್ತಾನೆ. ಇದು ಶ್ರೀನಿವಾಸಪ್ಪಾಜಿ, ಇಲ್ಲಿಗೆ ಹೆಂಗೆ ಬಂದರು ಅವರು, ಅದು ಅಮ್ಮನ ಜೊತೆ ಇಲ್ಲಿ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ. ಹೌದು, ಅದು ಶ್ರೀನಿವಾಸ್ ಮಾವನೇ, ಬೇರೆ ಇನ್ಯಾರೂ ಅಲ್ಲ, ಅವರೇ ನಿಮ್ಮ ತಂದೆ ಅಂತ. ಹೌದು, ಈ ಫೋಟೋದಲ್ಲಿರೋದು ಬೇರೆ ಯಾರೂ ಅಲ್ಲ, ನಿಮ್ಮ ತಂದೆ ಶ್ರೀನಿವಾಸನೇ ಅಂತ ಹೇಳ್ತಾರೆ. ಇವರು ನನ್ನ ಜೊತೆನೇ ಇದ್ದರು, ಇವರು ಬಗ್ಗೆ ಎಲ್ಲ ನನಗೆ ಗೊತ್ತು ಅಂತ ಹೇಳ್ತಾರೆ. ಅಣ್ಣ ಏನು ಹೇಳ್ತಿದ್ಯೋ, ಹೌದು ಕಣೋ, ಇವರು ನನ್ನ ಜೊತೆನೇ ಇದ್ರು ಕಣೋ, ನಾನೇ ಇವ್ರನ್ನ ಕಾಪಾಡಿದ್ದು ಸಾವಿಂದವಡೆಯಿಂದ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಲ್ಯಾಣಿ ಬರ್ತಾಳೆ. ಮಹಾದೇವ ಯಾಕೋ ಇಷ್ಟೊಂದು ಜೋರಾಗಿ ಕೂಗಾಡ್ತಿದ್ದೀರಾ, ಏನಾಯಿತು, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಹೇಳ್ತಾರೆ. ಈ ಫೋಟೋ ಯಾಕೋ ತೊಗೊಂಡಿದ್ಯಾ, ನಿನ್ನ ಯಾರೋ ಮುಟ್ಟಕ್ಕೆ ಕೇಳಿದ್ದು ಅಂತ ಹೇಳ್ತಾರೆ. ಅಮ್ಮ, ಈ ಫೋಟೋದಲ್ಲಿ ಇರೋರು ನಿನ್ಗೆ ಯಾಕೋ, ನಿನ್ಗೇನು ಬುದ್ಧಿ ಏನು ಕೆಟ್ಟೋಗಿದ್ಯಾ, ಈ ಫೋಟೋ ಏನಕ್ಕೋ ಮುಟ್ತೆ ನೀನು, ನಾನು ಪರ್ಮಿಷನ್ ಇರಲಿಲ್ಲ ಅಂತ ಕೇಳ್ತಾರೆ. ಈ ಫೋಟೋದಲ್ಲಿರೋರು ಯಾರಮ್ಮ ನಿನ್ನ ಜೊತೆ ಅಂತ ಹೇಳ್ತಾರೆ. ಅಯ್ಯೋ ಇವರೇ ಕಣೋ ನಿಮ್ಮ ತಂದೆ ಶ್ರೀನಿವಾಸು ಕಣೋ ನನ್ನ ಗಂಡ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಮ್ಮ, ಹೌದು ನಾನು ನಿಜಾನೇ ಹೇಳ್ತಿರೋದು, ಇವರೇ ನನ್ನ ಗಂಡ ಶ್ರೀನಿವಾಸು ಅಂತ ಹೇಳ್ತಾರೆ. ಅಮ್ಮ ನಿಜವಾಗ್ಲೂ ಕಣೋ, ನಿಂಗೇನು ತಲೆ ಕೆಟ್ಟಿದ್ಯಾ, ನನಗೇನು ತಲೆ ಕೆಟ್ಟಿದ್ಯಾ ಹೇಳೋಕ್ಕೆ, ಇವರೇ ನಿಮ್ಮ ತಂದೆ ಶ್ರೀನಿವಾಸ್ ಕಣೋ ಅಂತ ಹೇಳಿ ಜೋರಾಗಿ ಹೇಳ್ತಾ ಇರ್ತಾಳೆ. ಅಮ್ಮ ನಿಜವಾಗ್ಲೂ ಹೇಳ್ತಿದ್ಯಾ, ಹೌದು ಅಂತ ಹೇಳ್ತಾರೆ. ಅಂದರೆ ಇವರೇ ಅಮ್ಮ ನನ್ನ ಜೊತೆ ಇಷ್ಟು ದಿವಸ ಇದ್ದಿದ್ದು, ಶ್ರೀನಿವಾಸಪ್ಪಾಜಿನೇ ನನ್ನ ಜೊತೆ ಇದ್ದಿದ್ದು, ಏನು ಹೇಳ್ತಿದ್ಯಾ ಮಹಾದೇವ ಅಂತ ಕೇಳ್ತಾರೆ. ಹೌದು ಅಮ್ಮ, ಇಷ್ಟು ದಿನವರೆಗೂ ಇವರು ನನ್ನ ಜೊತೆನೇ ಇದ್ದು, ಇವರು ಸತ್ತೋಗೋರೆ ಅಂತ ಹೇಳಿ ಮಣ್ಣು ಮಾಡೋಕ್ಕೆ ಹೋಗಿದ್ದು ಎಲ್ಲ ನಾನೇನೆ, ಇವ್ರನ್ನ ಬದುಕುಳಿಸಿದ್ದು ನಾನೇನೆ ಅಂತ ಹೇಳ್ತಿದ್ರೆ. ಏನು ಹೇಳ್ತಿದ್ಯಾ ಮಹಾದೇವ ಅಂತ ಹೇಳ್ತಾರೆ. ಆಗ ಮಹಾದೇವನಿಗೆ ಫುಲ್ ಶಾಕು. ಅಯ್ಯೋ ದೇವರೇ, ನನ್ನ ತಂದೆ ನನ್ನ ಜೊತೆಲೇ ಇದ್ದರೂ ಕೂಡ ನನಗೆ ಗೊತ್ತಾಗ್ಲಿಲ್ವಲ್ಲಪ್ಪ ಅಂತ ಹೇಳಿ ಫುಲ್ಲು ದಂಗಾಗಿರ್ತಾನೆ. ಆಗ ಕಲ್ಯಾಣಿ ಅದನ್ನು ಫೋಟೋಸ್ನ ಇಟ್ಕೊಂಡು ತುಂಬಾ ಹೇಳ್ತಿರ್ತಾಳೆ. ಹೌದು ಕಣೋ, ಇವಳೇ ನಮ್ಮ ತಂದೆ ಶ್ರೀನಿವಾಸು ಅಂತ ಹೇಳ್ತಿರ್ತಾರೆ. ಅಯ್ಯೋ ಅಮ್ಮ, ಇಷ್ಟು ದಿನ ಇದ್ದಿದ್ದು ನಾನೇ ಇವ್ರನ್ನ ನೋಡ್ಕೊಂಡಿದ್ದೀನಿ, ನಾವು ಬೆಂಗಳೂರಲ್ಲಿ ಇದ್ದಾಗ ನಮ್ಮ ಜೊತೆನೇ ಇದ್ದರು ಅಮ್ಮ, ನಾನೇ ಇವ್ರನ್ನ ಜೊತೆಗೆ ಇಟ್ಕೊಂಡು ಕಾಪಾಡ್ಕೊಂಡಿದ್ದೀನಿ, ಹುಡ್ಕೊಬತ್ತೀನಿ ತಡಿ ಅಂತ ಹೋಗ್ತಿರ್ತಾಳೆ. ಆಗ ಪ್ರೇಮ ಬೇಡ ನಮ್ಮ ಜೊತೆನೇ ಇದ್ದಾರೆ ಅವರು, ನಾನು ಇಲ್ಲೇ ಇಟ್ಟಿದ್ದೀನಿ, ಅವ್ರು ಇಲ್ಲೇ ಬನ್ನಿ ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಹುಡ್ಕೋಕ್ಕೆ ಅಂತ ಹೋಗ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ.